electric potential at a point due to a point charge. Here this is a point charge and here is a point P. ಇಲ್ಲಿ electric potential ಎಷ್ಟು ಅಂತ derive ಮಾಡಬೇಕು. And here we are going to derive that the electric potential at this point, that is V is equal to 1 divided by 4 pi epsilon naught, that Q divided by R. Here R is the distance between that charge Q ಮತ್ತೆ point P. And ಇದನ್ನು derive ಮಾಡಲಿಕ್ಕೆ ನಿಮಗೆ ಏನು ಗೊತ್ತಿರಬೇಕು. Okay. Here to derive this, you should know the Coulomb force. ಏನರ್ಥ? Say this is plus Q charge and here is a small plus Q charge. ಇವುಗಳ ಮಧ್ಯೆ distance x ಅದ. And force between these two charges is given by F is equals to 1 by 4 pi epsilon naught capital Q into small q divided by square of the distance between them, that is x square. ಈ ಫಾರ್ಮುಲಾ ಕೂಲಂಬ್ ಫೋರ್ಸ್ ಗೊತ್ತಿರಬೇಕು. ಮತ್ತೇನು ಗೊತ್ತಿರಬೇಕು? ವರ್ಕ್ ಡನ್ ಫಾರ್ಮುಲಾ ಗೊತ್ತಿರಬೇಕು. ವರ್ಕ್ ಡನ್ dW is equal to force into displacement into the angle between the displacement and cos of theta. That is the angle between displacement and force. And integration formula kuda ಪರಿಚಯ ಇರಬೇಕು. Here x to the power n into dx is equals to x to the power n plus 1 divided by n plus 1. ಈ ಫಾರ್ಮುಲಾ ಪರಿಚಯ ಇರಬೇಕು. ಆ್ಯಂಡ್ ಮತ್ತೇನು ಗೊತ್ತಿರಬೇಕು? ಇದು ಸಿಂಪಲ್ ಒಂದು ಇಂಟಿಗ್ರೇಷನ್ ಮಾಡ್ಲಿಕ್ಕೆ ಬರಬೇಕು. ಏನದ 1 by x ಸ್ಕ್ವೇರ್ ಅನ್ನು ಇಂಟಿಗ್ರೇಟ್ ಮಾಡಬೇಕು. ಓಕೆ, ಇದನ್ನು 1 by x ಸ್ಕ್ವೇರ್ ನಾನು ಹೇಗೆ ಬರೀಬೋದು? x to the power minus 1 by 2 ಬರೀಬೋದು. ಆ್ಯಂಡ್ ಯೂಸಿಂಗ್ ದಿಸ್ ಇಂಟಿಗ್ರೇಷನ್ ಫಾರ್ಮುಲಾ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಏನಂತ ಬರೀಬೋದು? x to the power minus 2 plus 1 divided by minus 2 plus 1 ಅಂತ ಬರೀಬಹುದು. ಲಿಮಿಟ್ r to infinity. ಆ್ಯಂಡ್ ಹಿಯರ್ minus 2 plus 1 ಏನಾಯಿತು? minus 1 ಆಯಿತು. ಇಲ್ಲಿ ಡಿನಾಮಿನೇಟರ್ಲಿ minus 2 plus 1 minus 1 ಆಯಿತು. ಆ್ಯಂಡ್ ಮೈನಸ್ ನಾವು ಹೊರಗಡೆ ತೆಗೆದ್ರೆ 1 by x ಅಂತ ಬರೀತೀನಿ ನಾನು. ಆ್ಯಂಡ್ ದಟ್ ಲಿಮಿಟ್ ಅಪ್ಲೈ ಮಾಡಿದರೆ ಅಪ್ಪರ್ ಲಿಮಿಟ್ ಅದ r, ದಟ್ ಇಸ್ 1 by r minus 1 by infinity. ಓಕೆ, ಹಿಯರ್ 1 by infinity ನಾಟ್ ಡಿಫೈನ್ ಲಿಮಿಟ್, ನಮಗೆ ಏನು ಉಳಿತದೆ? 1 by r ಉಳಿತದೆ. minus 1 by r ಉಳಿತದೆ. ಇದು ನಿಮಗೆ ಈ ಐಡಿಯಾ ಇರಬೇಕು. ಮತ್ತೇನು ಗೊತ್ತಿರಬೇಕು? ದಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೆಫಿನೇಷನ್ ಗೊತ್ತಿರಬೇಕು. ದಟ್ ಇಸ್ V is equals to ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್. ಈ ಫಾರ್ಮುಲಾ ಕೂಡ ನಿಮಗೆ ಪರಿಚಯ ಇರಬೇಕು. ಅಥವಾ ಇದನ್ನೇ ನಾನು ದಟ್ ವರ್ಕ್ ಡನ್ ಇಂಟು 1 by q ಅಂತ ಬರೀತೀನಿ. ಇಷ್ಟು ವಿಷಯ ನಿಮಗೆ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಏನು ಮಾಡ್ಬೋದು? ವಿ ಕ್ಯಾನ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ವಾಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಏನು ಮಾಡ್ತೀರಿ? ಫಸ್ಟ್ ಲೈನ್ ಬರೀತೀರಿ, ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್ ಪ್ಲಸ್ q placed at a point O in air or free space. This is here we have the net force on a small charge plus q is F is equals to 1 by 4 pi epsilon naught capital Q into small q by r x square ಅಂತ ಬರೀತಾರೆ. Here this is the capital Q ಏನದಲ್ಲ, that is the point charge. and ಇಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫೈಂಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ಏನು ಮಾಡ್ತಾ ಇದ್ದೀರಿ? ಇನ್ಫಿನಿಟಿಯಿಂದ ಒಂದು ಚಾರ್ಜ್ ಟೆಸ್ಟ್ ಚಾರ್ಜನ್ನು ತೊಗೊಂಬರ್ತಾ ಇದ್ದೀರಿ ರೈಟ್ ನಾವು, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಎಷ್ಟು? ಎಕ್ಸ್ ಡಿಸ್ಟೆನ್ಸ್ ಇಲ್ಲದ ಎಲ್ಲಿಂದ? ಈ ಪ್ಲಸ್ ಕ್ಯಾಪಿಟಲ್ ಕ್ಯೂ ಪ್ಲಸ್ ಚಾರ್ಜ್ ಇಂದ ಎಕ್ಸ್ ಡಿಸ್ಟೆನ್ಸ್ ಇಲ್ಲದ ಪಾಯಿಂಟ್ ಬಿ ಎಲ್ಲಿದ. ಓಕೆ, ಆ್ಯಂಡ್ ದಿಸ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಇದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಆ್ಯಂಡ್ ಹಿಯರ್ ಅದೇ ಫೋರ್ಸನ್ನು ಇಲ್ಲಿ ನಾವು ಕೊಟ್ಟಿರೋದು ದಟ್ ಎಫ್ ಇಸ್ ಈಕ್ವಲ್ಸ್ ಟು 1 by 4 pi epsilon naught ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಆ್ಯಂಡ್ ಟು ಮೂವ್ ದ ಚಾರ್ಜ್, ಎಲ್ಲಿಂದ ಚಾರ್ಜನ್ನು ಪ್ಲಸ್ ಕ್ಯೂ ಸ್ಮಾಲ್ ಕ್ಯೂ ಚಾರ್ಜನ್ನು ಎಲ್ಲಿಂದ ಬಿದಿಂದ ಎಲ್ಲಿಗೆ ಮೂವ್ ಮಾಡಬೇಕು? ಎಗೆ ಮೂವ್ ಮಾಡಬೇಕು. Okay, and here to move the charge from B to A, work done. Work done is equal to force into displacement ಬರೀತೀರಿ. And here the work done dW is equal to work force ಎಷ್ಟು ಅದ? force ಅದ, that is 1 by 4 pi epsilon naught capital Q into small q by x square ಅದ. displacement ಓಕೆ ಮೈನಸ್ ಡಿ ಎಕ್ಸ್ ಯಾಕೆ ಬರೀತಾ ಇದ್ದೀರಿ? ಸಿ ಇಲ್ಲಿ ಕಾಸ್ ಥೀಟಾ, ಆ್ಯಕ್ಚುಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಈ ಡೈರೆಕ್ಷನ್, ನಮ್ಮ ರೈಟ್ ಡೈರೆಕ್ಷನಲ್ಲಿ. ಓಕೆ, ಬಟ್ ನಾವು ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಇರೋದು ಟುವರ್ಡ್ಸ್ ಲೆಫ್ಟ್. ಆ್ಯಂಡ್ ಆ ಎಲೆಕ್ಟ್ರಿಕ್ ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಇವುಗಳ ಮಧ್ಯೆ ಆ್ಯಂಗಲ್ ಎಷ್ಟದ? 180 ಡಿಗ್ರಿ. ಆ್ಯಂಡ್ ಯು ನೋ ದಟ್ ಕಾಸ್ ಆಫ್ 180 ಈಸ್ ಈಕ್ವಲ್ಸ್ ಟು -1 ಬರೀತೀರಿ. ಹಾಗಾಗಿ ಇದನ್ನು ವರ್ಕ್ ಡನ್ ಏನಾಯ್ತಿದು? ಮೈನಸ್ ಆಗುತ್ತೆ. ಓಕೆ, ಆ್ಯಂಡ್ ನೆಗೆಟಿವ್ ಸೈನ್ ಇಂಡಿಕೇಟ್ ದ ವರ್ಕ್ ಡನ್ ಈಸ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು -1 by 4 pi epsilon naught ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಬರಿತಾ ಇದ್ದೀರಿ. ಆ್ಯಂಡ್ ಇದೇನಿದು? ಎಲ್ಲಿಂದ ಚಾರ್ಜನ್ನು ಬಿದಿಂದ ಎಗೆ ಮೂವ್ ಮಾಡಲಿಕ್ಕೆ ಅದು ಮಾಡುವಂಥ ಕೆಲಸ, ದಟ್ ಇಸ್ ಅ ಸ್ಮಾಲ್ ವರ್ಕ್ ಡನ್. ಈಗ ಆ್ಯಕ್ಚುಲಿ ಚಾರ್ಜನ್ನು ಇನ್ಫಿನಿಟಿಯಿಂದ ಪಾಯಿಂಟ್ ಪಿಗೆ ಮೂವ್ ಮಾಡಲಿಕ್ಕೆ ಎಷ್ಟು ಕೆಲಸ ಆಗುತ್ತೆ ಅದನ್ನು ನಾವು ಮಾಡಬೇಕು. ಹಾಗಾಗಿ ಅದನ್ನು ಹೇಗೆ ಕಂಡುಹಿಡಿಬೇಕು? ಅದಕ್ಕೆ ನಾವು ಏನು ಮಾಡ್ತೀವಿ? ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ದ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಚಾರ್ಜ್ ಎಲ್ಲಿಂದ ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಪಿ
ಆಟ್ ಎ ಡಿಸ್ಟೆನ್ಸ್ ಆರ್ ಫ್ರಾಮ್ ಕ್ಯೂ ಏನು ಮಾಡಬೇಕು ಅದನ್ನು ಇಂಟಿಗ್ರೇಟ್ ಮಾಡಬೇಕಾಗತ್ತೆ. ಅಂಡರ್ ದ ಲಿಮಿಟ್ ಎಲ್ಲಿಂದ ತೊಗೊಂಬರ್ತಾ ಇದ್ದೀರಿ, ಇನ್ಫಿನಿಟಿಯಿಂದ ಆರಿಗೆ ಅದನ್ನು ತೊಗೊಂಬರ್ತಾ ಇದ್ದೀರಿ. ಹಿಯರ್ ಚಾರ್ಜನ್ನು ಎಲ್ಲಿಂದ ಎಲ್ಲಿಗೆ ತೊಗೊಂಬರ್ತಾ ಇದ್ದೀರಿ, ಇನ್ಫಿನಿಟಿಯಿಂದ ಪಾಯಿಂಟ್ ಪಿ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆರಿಗೆ ತೊಗೊಂಬರ್ತಾ ಇದ್ದೀರಿ. ಟೋಟಲ್ ವರ್ಕ್ ಡನ್ ಎಷ್ಟು ಅದನ್ನು ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು ವರ್ಕ್ ಡನ್ನನ್ನು, ಸ್ಮಾಲ್ ವರ್ಕ್ ಡನ್ನನ್ನು. ಆ್ಯಂಡ್ ಹಿಯರ್ ಆನ್ ಇಂಟಿಗ್ರೇಷನ್ ಓಕೆ. ಆ್ಯಂಡ್ ಇದು ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಗೊತ್ತು ನಿಮಗೆ ಇಲ್ಲದ, ಡಿ ಡಬ್ಲ್ಯೂ ಏನದ -1/4πε0 ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅದ, ಅದನ್ನೇ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ -1/4πε0 ಟು ಕ್ಯೂ ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಇದೆಲ್ಲ ಹೊರಗಡೆ ತೆಗೆದ್ವಿ. ಆ್ಯಂಡ್ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ 1/x² ಇಂಟು ಡಿ ಎಕ್ಸ್. ಇಂಟಿಗ್ರೇಟ್ ಮಾಡಿದಾಗ ನಿಮ್ಗೆ ಗೊತ್ತಾಯ್ತು ಇದು ಏನಂತ ಹೇಳಿ. ಯು ವಿಲ್ ಅರೈವ್ ಏನು, ಯು ನೋ ದಿಸ್ ಆಲ್ರೆಡಿ ನಾವು ಡಿಸ್ಕಷನ್ ಮಾಡೀವಿ. ಇದು 1/x² x to the power -2 ಇಂಟು ಡಿ ಎಕ್ಸ್ ಬರೀತೀರಿ. ಆ್ಯಂಡ್ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಇದು ಕಾಮನ್ ಅದ, ಆ್ಯಂಡ್ x to the power -1 ಡಿವೈಡ್ ಬೈ -1. ಅಪ್ಪರ್ ಲಿಮಿಟ್ ಆರ್ ಅದ, ಲೋವರ್ ಲಿಮಿಟ್ ಇನ್ಫಿನಿಟಿ ಅದ. ಏನಾಯಿತು, ದಟ್ ಈಸ್ -1/x ಆಯಿತು. ಈ ಮೈನಸ್ ನಮ್ಮ ಹೊರಗಡೆ ಪ್ಲಸ್ ಆಯಿತು, 1/x ಉಳಿತು. ನಾವು ಲಿಮಿಟ್ ಅಪ್ಲೈ ಮಾಡಿದ್ವಿ, ಇದು ನಿಮಗೆ ಇಲ್ಲಿ ಆಗಲೇ ನಾನು ಹೇಳಿದ್ದೆ, ಲಿಮಿಟ್ ಅಪ್ಲೈ ಮಾಡಿದ್ರಿ, -1/r ಉಳಿತು. ಆ್ಯಂಡ್ ಯು ಕ್ಯಾನ್ ರೈಟ್ ದಟ್ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗಿಬಿಡುತ್ತೆ. ಆ್ಯಂಡ್ ಯು ಅರೈವ್ ವರ್ಕ್ ಡನ್ ಈಸ್ ಈಕ್ವಲ್ ಟು 1/4πε0 ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಆರ್ ಅಂತ ಬರೀಬೋದು. ಆ್ಯಂಡ್ ಬೈ ದ ಡೆಫಿನೇಷನ್, ಫ್ರಮ್ ದ ಡೆಫಿನೇಷನ್ ಪೊಟೆನ್ಷಿಯಲ್ ವಿ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಅಂತ ಬರೀತೀರಿ. ಇಲ್ಲಿ ವರ್ಕ್ ಡನ್ ಎಷ್ಟು ಬಂದಿದೆ ನಮ್ಮದು, ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು 1/4πε0 ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಡಿವೈಡ್ ಬೈ ಆರ್ ಬಂದಿದೆ. ಆ್ಯಂಡ್ ಬೈ ದ ಡೆಫಿನೇಷನ್ ಯು ಕ್ಯಾನ್ ಯೂಸ್ ವಿ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಅಂದರೆ 1 ಡಿವೈಡೆಡ್ ಬೈ 4πε0 capital Q into small q divided by r into 1/q. This q get cancel. ಏನು ಉಳಿತು, we remain with that v is equals to 1/4πε0 capital Q divided by r. What is this? This is the electric potential, electric potential at this point P due to this charge Q.